ನಮ್ಮ ವೀಡಿಯೋನ ಹೊಸದಾಗಿ ಯಾರನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಫಾಲೋ ಮಾಡಿ. ನಮಸ್ಕಾರ. ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಹೇಂದ್ರ JCB ಡ್ರೈವರ್. ಮೇಯ್ನ್ ಏನಪ್ಪ ವಿಷಯ ಅಂದರೆ ನೆನ್ನೆಲ್ಲ ಫುಲ್ಲು ಮಳೆ ಬಿದ್ದಿದ್ದಕ್ಕೆ JCB ಕೆಲಸ ಇಲ್ಲ. ಫಾರಮ್ ಹತ್ರ ಬಂದೆ, ಫಾರಮಾಗಿ ಇದ್ದೀನಿ ಶೆಡ್ಡಾಗ. ಎಲ್ಲೂ ನಮ್ಮನೆ ಎತ್ಕೊಂಡು ಕೆಲಸ ಎಲ್ಲೂ ಇಲ್ಲ, ಆರಾಮಾಗಿರೋ ಅನ್ನು ಸರಣ ಆಯಿತು ಅಂತೇಳ್ಬಿಟ್ಟು ಬಂದು ಫಾರಮಾಗಿ ಕೂತ್ಕೊಂಡು. ಆದರೆ ನಮ್ಮ ಫಾರಮಾಗ ಕೋಳಿಗಳು ಮಾತ್ರ ಇಲ್ಲ, ಮೇಯ್ನ್ ಕುರಿಗಳವೆ. ಏನೋ ಗೊತ್ತಿಲ್ಲ, ಕೋಳಿಗಳು ಸಾಕಿಲ್ಲ. ಸಾರಿ ಬಾಸ್, ಗುದ್ದಕ್ಕೆಲ್ಲ ಬರಬೇಡ್ರಿ, ಗುದ್ದಕ್ಕೆ ಬರ್ತಾವೆ ನೀವು ನೋಡ್ರಿ. ಇವನು ಬೇಡ ನೀನು ಹಿಂದಕ್ಕೆ ಹೋಗಿದ್ದೆ ಅಂದರೆ ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು ಅಲ್ದಿರ, ಇಲ್ಲಾಂದರೆ ಒಂದಿಕ್ತಾನ ಅವನು ಪಕ್ಕನ. JCBನಾಗ ಸ್ವಲ್ಪ ಸಣ್ಣ ಪುಟ್ಟ ಅವು ಇವು ಸ್ವಲ್ಪ ವೇಸ್ಟೇಜ್ ಸಾಮಾನುಗಳವೆ, ಎಲ್ಲ ಎತ್ತಿ ಫಾರಮ್ಮಾಗೆ ಎಲ್ಲ ಈಚ್ಗೆ ಹಾಕ್ಬಿಟ್ರೆ ಒಂಥರ ಗಾಡಿ ಸ್ವಲ್ಪ ಫ್ರೀ ಆಗಿರ್ತದೆ. ಒಳಗಡೆ ಟೂಲ್ಸ್ ಬಾಕ್ಸಾಗ ಎಲ್ಲ. ಶಶಾಣ್ಕೊಂದು ಫೋನ್ ಮಾಡಬೇಡಣ್ಣ, ಏನು ಮಾಡ್ತಾವನೋ ಏನೋ ಅಂತ ಹೇಳ್ಬಿಟ್ಟು. ಮೈನು ತಡೀರಂಗೆ ಕರೆಯನ್ನು ಮಾಡಲು ಅಯ್ಯೋ ಚಾರಿ ಕರೆನ್ಸಿ ಇಲ್ಲ, ಆದರೆ ಒಂದು ಸಿಮ್ಮಲ್ ಕರೆನ್ಸಿ ಇಲ್ಲ, ಇನ್ನೊಂದ್ರಲ್ಲ ಐತೆ. ಯಾರು ತಗೋಪ್ಪ, ನಾವು ಮಾತಾಡ್ತಾವನೆ. ಹಲೋ, ಹಾಂ ಏನು ಮಾಡ್ತಾ ಇದೀಯ ಅಣ್ಣ? ಊಟ ಆಯ್ತಾ? ಯಾಕ ಕೆಲಸ ಏನು ಮಾಡ್ತಾ ಇಲ್ವಾ? ನೋಡಿದ್ರ, ಪಾರ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ನಿಧಾನ ಮಾಡ್ತಾವನೆ. ನಂಬಕ್ಕೆ ಹೋಗ್ಬೇಡ್ರಿ ಅದನ್ನೆಲ್ಲ. ಹೇಳಣ್ಣ, ಪ್ಲೇಟ್ ಚೇಂಜ್ ಮಾಡ್ತಾವನೆ. ಹಾಂ ಹೇಳಣ್ಣ. ಹಾಂ ಹೌದೇನಾ? ಸರಿ ಹಂಗಂದ್ರೆ ನಾನು ಸದ್ಯಕ್ಕೆ ವಿಡಿಯೋ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ವಲ್ಪ ಮಾಡ್ಕೊಂಡು ಹಂಗೆ ನಿಂಗೆ ಫೋನ್ ಮಾಡಿ ಮಾತಾಡ್ಕೊಂಡು. ಹಾಂ ನೀನು ಮಾತಾಡ್ತಾ ಇರೋದೆಲ್ಲ ಆಲ್ರೆಡಿ ಕೇಳಿಸ್ತಾ ಐತೆ. ಹಾಂ ಎಸ್ ಸ್ವಲ್ಪ ಟೂಲ್ಸ್ ಬಾಕ್ಸಲ್ಲಿ ಸ್ವಲ್ಪ ಜಾಸ್ತಿ ವೇಸ್ಟೇಜು ಎಲ್ಲ ಜಾಸ್ತಿ ಐತೆ. ಅದಕ್ಕೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಹಾಂ ಹಾಂ ಅದೇ ನಿಜ. ಅಂದರೆ ಮೇಯ್ನ್ ವಿಷಯ ಏನಂದ್ರೆ ಅಣ್ಣ, ನಾವು ಕೆಲಸ ಮಾಡ್ತಾ ಬೇಜಾನ್ ಬಿಸಿಲು ಬೀಳ್ತಾ ಇರ್ತೈತೆ ನೋಡ್ಕ. ಇರು ಸರಿನ್ ಬಿಸಿಲು ಬೀಳ್ತಾ ಇರ್ಬೇಕಾದ್ರೆ ಈ ಬಿಸಿಲು ಹಿಂಗೆ ಏನಕ್ಕೆ ಬೀಳ್ತೈತೆ? ಒಂಚೂರು ಮಳೆ ಗಿಳೆ ಆದರೂ ಏನಾದರೂ ಬೀಳಬಾರ್ದಾ? ಆರಾಮಾಗನ ಇರ್ಬೋದಾಗಿತ್ತು ಅಂತ ಆ ಥರ ಯೋಚನೆ ಬರ್ತದ. ಈ ಮಳೆ ಬಿದ್ದು ಕೆಲಸ ಇಲ್ದಾಗ ಕೆಲ್ಸಕ್ಕನ ಹೋಗ್ಬೇಕಾಯಿತು, ಬಾಟ ಕಾಸನ ಏನನ್ನ ಖರ್ಚಿಗೆ ಕಾಸನ ಬರೋತು ಅಂತೇಳಿ ಯೋಚನೆ ಬರ್ತೈತೆ. ಹೆಂಗಿದೆ? ಹೌದು, ಹಂಗೋದ್ರೆ ಹಿಂಗಾತದ, ಹಿಂಗೋದ್ರೆ ಹಂಗಾತದ. ಯಾಕೆ ಹಿಂಗಾತದ? ಏನ್ ಮಾಡಕ್ಕಾಗಲ್ಲ, ನಾವು ಮಿಡಲ್ ಕ್ಲಾಸ್ ಆದ್ರೂ ಹೈ ಕ್ಲಾಸ್ ಆಗೇ ಇರ್ತೀವಿ. ನೋಡ್ನಾ, ಮಿಡಲ್ ಕ್ಲಾಸ್ ಆದ್ರೂ ಅಷ್ಟೇ, ಯಾವ್ದಾದ್ರು ಅಷ್ಟೇ. ಮೇಯ್ನ್ ಎಷ್ಟೇ ಇದಿರ್ಲಿ, ನಮ್ಮಂತವ್ರಕ ಸಾಯಂಕಾಲ ಮಲ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಿ. ಕೋಟಿ ಇಕ್ಕೊಂಡು ನೆಮ್ಮದಿಯಾಗಿ ನಿದ್ದೋತಾನ ಅವನು. ನಿದ್ದೆ ಬರಲ್ಲ ಅಷ್ಟು ಈಜಿಗ, ನಿದ್ದೆ ಹೋಗೋ ಚಾನ್ಸಸ್ಸೇ ಇಲ್ಲ. ಏನಣ್ಣ? ಹಾಂ ಕರೆಕ್ಟ್. ನೋಡ್ನಾ, ಯಾರು ಏನು ಅನ್ಕೊಂತಾರ ಅಂತ ಮಾತ್ರ ಬದುಕಬಾರ್ದು ಈ ಕಾಲದಾಗ. ನೀನು ಹೆಂಗೆ ಬದುಕ್ತಾ ಇದೀಯಾ, ನಿನ್ಗೆ ಇಷ್ಟ ಆದಾಗ ನೀನು ಬದುಕ್ತಾ ಇದೀಯಾ, ಅದನ್ನ ಮಾತ್ರ ತಿಳ್ಕೊಬೇಕು. ಹಾಂ ಬದುಕಬೇಕು ಮಾಮ್, ಬದುಕಬೇಕು ಮಾಮ್, ಬದುಕೋಗು ಅಂತಾನಷ್ಟೇ. ಇನ್ನ ನೀನು ಹಾಂ
ಹಾ ಹಾ ಕರೆಕ್ಟ್, ನಿಜ ನಿಜ, ಅದಂತೂ 100% ನಿಜ ಅಣ್ಣ. ಹಾ ನನಗೆ ಅವಾಗ ಅವಾಗ ಒಂದು ಯೋಚನೆ ಬರ್ತದ, ಲಾರಿ ಓಡ್ಸೋಣ ಅಂತ. ಹಂಗಂತೀಯ? ನನ್ಕ ದೊಡ್ಡದಾಗ ಒಂದು ಗನ್ ಇರ್ಬೇಕು, ಡುಮಿಲ್ 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 ಅಂತ ಶೂಟ್ ಮಾಡ್ತಾ ಇರ್ಬೇಕು. ಅಂದ್ರೆ ನನ್ಗೆ ಬುಲೆಟ್ ಪ್ರೂಫ್ ಇರ್ಬೇಕು. ನನಗೆ ಬುಲೆಟ್ ಪ್ರೂಫ್ ಇರ್ಬೇಕು. ಇನ್ನು ಕರ್ಕೊಂಡಿಲ್ಲ. ಸರಿ, ಹಾ ಹಾ, ಹಂಗಂತೀಯ? ಇನ್ನೇ ಅಣ್ಣ, ಕೆಲ್ಸಗಳೆಲ್ಲ ಹೆಂಗ ಆ ಕಡೆ ಹೆಂಗ್ ನಡೀತೈತೆ? ಹಂಗೆ ಇರು ಒಂದ್ ನಿಮಿಷ, ಓನರ್ ಕಾಲ್ ಮಾಡ್ತಾರ, ಹಂಗೆ ಇರು. ಹಲೋ ಪಾರಮ್ನಾ? పోతాను కొంచెం తీత్ బోల్ట్ను బాక్స్లో ఉండేది టూల్స్ కొంచెం కాదు వేస్టేజ్ ఐటమ్గా ఉంది, అది ఖాళీ చేస్తా ఉన్నాను. అర్జెంట్ ఆడా? సరేనా అట్లా అంటే ఓకే. అది షంటర్ది సైడ్ కట్టర్ది కట్ అయిపోయింది, దాన్ని కొంచెం వేసుకోనల్లా. ಒಂದೇ ನಿಮಿಷ ಹಂಗೇರ್ನ. ಏನು ಇಲ್ಲ, ಡಾಬಾ ಹತ್ರ ಕೆಲಸ ಐತೆ ಅಂತ ಹೇಳಿದ್ರು. ಅದ್ರ ನಿಂಗೆ ಸ್ವಲ್ಪ ಗಾಡಿನಲ್ಲಿ ವೇಸ್ಟೇಜ್ ಐಟಮ್ ಐತೆ, ತಿರ್ಗಾ ತೀತ್ ಬೋಲ್ಟು ಸೈಡ್ ಕಟ್ರ್ ಬೋಲ್ಟ್ ಒಂದು ಕಟ್ಟಾಗ್ಬಿಟ್ಟೈತೆ, ಅದಕ್ಕೆ ಅದನ್ನ ಹಾಕ್ಕೊಂಡು ಓದ್ತೀನಿ. ಸರಿ ಆಯಿತು, ಆರಾಮಾಗಿ ಹೋಗು, ಅರ್ಜೆಂಟ್ ಏನೂ ಇಲ್ಲ ಅಂದರು. ಶಶಿಯಣ್ಣ ಹೇಳಿ. ಹೇಳ್ಬೇಕು ಶಶಿಯಣ್ಣ, ಎಲ್ಲ ಏನೈತೆ ನಮ್ಗೆ. ನಮ್ಮ ಕಡೆ ಎಲ್ಲ ಬೆಟರ್ನ, ಯಾರೇನು ತಲೆ ತಿನ್ನಲ್ಲ ಅಷ್ಟೊಂದು. ಮೇಯ್ನ್ ಏನಂದರೆ ಇದು, ಈ ಗಾಡಿನಾಗ ಬಂದು ಒಂದು 5 ವರ್ಷ ಆಯಿತು, 5 ವರ್ಷ ನಿಂಕ ಇದ್ರಾಗೆ ಇದೋಗಿದ್ದೀನಲ್ಲ, ಅದರಿಂದ ಕೆಲಸದ ಹತ್ರ ಹೋಗೋ ಪಾಟ್ಗೆ ನಮ್ಮ ಪಾರ್ಟಿಗಳೇನೋ ಅಷ್ಟೊಂದು ಯಾರು ಏನೋ ತಲೆ ತಿನ್ನಲ್ಲ. ಆರಾಮಾಗಿ ಹೇಳ್ಬಿಟ್ಟು ಈ ಥರ ಮಾಡೋ ಕೆಲಸ ಅಂತ ಹೇಳ್ತಾರೆ. ಸರಣ್ಣ ಆಯ್ತಣ್ಣ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹೇಳ್ರಣ್ಣ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟಾಗಿ ಇದೋತೀನಣ್ಣ. ನಾವು ಮಾಡ್ಬೇಕಷ್ಟೇ ಅಷ್ಟೇ. ಅಂದ್ರೆ ಇದರಲ್ಲಿ ಮೇನ್ ವಿಷಯ ಏನಂದ್ರೆ, ಅವಕ್ಕ ಇವಕ್ಕ ಅಪ್ಡೇಟ್ ಆಗೋರೆ ಜನಗಳು. ಅದೇ ನಿಜಾನೇ. ಕರೆಕ್ಟ್ ನಿಜಾನೇ ಅದು. 100%. ಓದ್ತಾ ಇರೋ ಮನೆ ಕಂತಾರ ಅಷ್ಟೇ. ನಾವು ತಿರ್ಗಾ ಮೇಯ್ನ್ ನಮ್ಮ ಕಡೆನೆ ಸ್ವಲ್ಪ ಮೇಲಣ, ಸ್ವಲ್ಪ ಗಾಡಿಗಳು JCBಗಳು ಅಷ್ಟೊಂದು ಏನೋ ಡ್ಯಾಮೇಜ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ ಅಣ್ಣ. ಈ ಇನ್ಸ್ಟಾಗ್ರಾಮಾಗ ನೋಡ್ತಾ ಇದ್ದೀನಿ, ಬೇರೆ ಕಡೆ ಏನು JCBಗಳು ಏನು ಆ ಕೆಲಸ ಕೊಟ್ಟವ್ರಣ. ದೇವ್ರಣ್ಣ ಏನು ಬುರ್ದೆ ಆಗ. ಅದ್ಯಾವುದೋ ಒಂದು ವಿಡಿಯೋ ಸೆಂಡ್ ಮಾಡ್ತೀನಿ ನಿಂಗೆ, ಬೇಕಂದ್ರೆ ನಿಮಗೂ ಬೇಕಾದ್ರೆ ಆ ಫೋಟೋ ಹಾಕ್ತೀನಿ. ಎತ್ಕೊಂಡೋಗಿ ಹಿಂಗೆ ಮನೆ ಹತ್ರ ಹಿಂಗೆ ನಿಲ್ಸವನೆ ಫ್ರೆಂಡ್ ಬೇಕಿಟ್ಟು. ಆ ಪಾರ್ಟಿ ಎಲ್ಲ ಇದು ಮಾಡೋರು ನಾವು.
ಅಯ್ಯೋ ನನಗಂತೂ ಭಯಂಕರ ಶಾಕು. ಏನು ಅಂದರೆ ನಾನು ಈ ಕಡೆ ಜಾಸ್ತಿ ನೋಡಿಲ್ಲಲ್ಲ. ಮೇಯ್ನ್ ಏನಂದರೆ ಈ ಕಡೆನೇ 5 ವರ್ಷನಿಂದ ಇದೋಗಿದ್ದೀನಿ. ಈ ಕಡೆ ಇದ್ದಿದ್ದು ಚೆನ್ನಾಗಿ ರೂಢಿ ಆಗ್ಬಿಟ್ಟು ತಿರ್ಗಾ ಬೇರೆ ಕಡೆ ನಾನು ಅಷ್ಟೊಂದು ಹೋಗಿಲ್ಲ ಗಾಡಿಗ್ಲಿಕ್ಕ ನಿಜ. ಇದೇ ಗಾಡಿನೇ ಆರಾಮ ಮಾಡ್ಕೊಂಡು ಇದೋಗ್ಬಿಟ್ನಿ. ಈ ಕಡೆ ಕ್ಲೀನಾಗಿ ಅಡ್ಜಸ್ಟ್ ಆಗ್ಬಿಟ್ಟೈತೆ ನನಗೆ. ನಿಜಾನೇ ಅದೇ ನಿಜಾನೇ. ಆ ಥರ ಎಲ್ಲ ಇದು ಮಾಡ್ತಾ ಇರ್ತಾರ. ನಿಜಾನೇ ನಾ ತಿರ್ಗಾ ಸಿಟಿನ ಇಷ್ಟ ದಿನ ಒಂಥರ ಇವರು ಸಿಟಿನಾಗ ನಿಂಕ ಮಾಡಿರ್ತಾರ ನೋಡು. ಸಿಟಿನಾಗ ಮಾಡಿದವ್ರು ಬಂದು ಹಳ್ಳಿನಾಗ ಮಾಡಕ್ಕಾಗಲ್ಲ. ದೇವ್ರಣೆ ಆಗಲ್ಲ, ಕಷ್ಟ ಐತೆ. ಈ ಹೊಸದಾಗ ಕಲ್ತವ್ರ ಕೈಯಲ್ಲಿ ಸ್ವಲ್ಪ ಬಾಧೆ ಐತೆ. ನಿಜಾನೇ ಅದೇ ನಿಜಾನೇ ಅದೇ ಅಂದ್ರೆ ಮೇನ್ ಏನಂದ್ರೆ JCB ಡ್ರೈವರ್ಗಳು ಚೆನ್ನಾಗಿ ಇದಾಗ್ತಾವ್ರೆ ಈ ನಡುವೆ ಬತ್ತ ಅಪ್ಡೇಟು ಜಾಸ್ತಿ ಜನ. ಅವಾಗ ಮಾಡ್ದಂಗೆ ಇವಾಗೆಲ್ಲ ಇಲ್ಲಣ್ಣ. ಮತ್ತೆ ಇನ್ನೇನ ಸಮಾಚಾರಗಳು? ನಂದೇನೈತಿ ಎಲ್ಲ ಆರಾಮು. ಇನ್ಸ್ಟಾಗ್ರಾಮ್ಕಾ ಮಾಡಾಕ್ತಾ ಇರೋದೇ ಕೆಲಸ, ಇನ್ನೇನು ಅದಕ್ಕಿಂತ ಕೆಲಸ ಹೇಳು. ಓಹೋ, ನಾವು ನಿಮ್ಮ ಅಭಿಮಾನಿ ಅಣ್ಣ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಸರಿನ್ ಬಿಸಿಲು. ಒಂದು ಊಪರ್ ಫಿಟ್ ಮಾಡಿದ್ನಿ, ಅರ್ಧದ್ದು ಒಂಥರ ಈ ವೈರಿಂಗ್ ಫಿಟ್ಟಿಂಗು ಉಡ್ಡೇನೆ ಬಿದ್ದೈತೆ. ಯಾಕೆ ಹೇಳ್ತೀಯ ಬಾ, ಇಲ್ಲಿ ನೋಡ್ರಿ, ಇಲ್ಲಿ ವೈರುಗಳು ಎಲ್ಲ ವೇಸ್ಟ್. ಇದು ಕೆಲ್ಸಕ್ಕೆ ಬರೋದು ಯಾವುದು ಇಲ್ಲ. ಅಣ್ಣ ಅಂದ್ರೆ ನಾನು ಆಸೆ ನಾನೇ ನೆರವೇರಿಸ್ಕೊಂಡು ನಾನೇ ಪೂರ್ತಿ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟಿದ್ವಿ. ಮೇನ್ ವಿಷಯ ಏನಂದ್ರೆ ಅಣ್ಣ, ಊಪರು ಎಲ್ಲ ಹಾಕ್ಸ್ಕೊಬೋದು. ಇರು ಓನರ್ ಎಲ್ಲನೂ ಎಲ್ಲೂ ಇಲ್ಲ. ಮೇನ್ ನಾವು ಊಪರಾಗ ಏನು ತೊಂದರೆ ಬರ್ತದೆ ಗೊತ್ತಾ? ವರ್ಷಕ್ಕೊಂದು ಬ್ಯಾಟ್ರಿ ಎಗಿರ್ತದ. ದೇವರಾಣಿ ಇಲ್ಲ 1.5 ವರ್ಷಕ್ಕೆ 2 ವರ್ಷಕ್ಕೆ ಒಂದು ಬ್ಯಾಟ್ರಿ ಎಗಿರ್ತದೆ. ಯಾಕಂದರೆ ನಾನು ಆಲ್ರೆಡಿ ಅದ್ರ ನೋಡಿದ್ದೀನಿ, ಚೆಕ್ ಮಾಡೂ ಇದ್ದೀನಿ. ಅದಕ್ಕೆ ನಾನು ಇವಾಗ ಊಫರು ಎಲ್ಲ ಕಿತ್ತು ಎಲ್ಲ ಬೇಡ ಅಂತೇಳಿ ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ. ನಿಜ. ಅಂದರೆ ಇದು ಓನರ್ ಗೊತ್ತಿಲ್ಲ, ಅದಕ್ಕೆ ನಾನೆಲ್ಲ ಕಿತ್ತಾಕ್ಬಿಟ್ಟಿದ್ದು. ಊಪರ್ನಿಂಕ ಜಾಸ್ತಿ ಬ್ಯಾಟ್ರಿಗಳಿಗೆ ತೊಂದರೆ ಬರೋದು JCBನಾಗ. ಯಾಕಂದರೆ ನಾವು ಒಂಥರ ಅಂದರೆ ಅಣ್ಣ ನಮ್ಕ ಜಾಲಿಗ ಇರಬೇಕು, ಗುಬಿ ಅಂತ ಇರಬೇಕಾ. ಅದಂತೂ 100% ನಿಜಾನೇ. ಮೇನ್ ನಾವು ಜಾಲಿಗ ಇರ್ತೀರ ಕೆಲ್ಸಗಳ್ತಾಗ ಎಲ್ಲ.
ಊಪರ್ ಇಕ್ಕೊಂಡು ಯೂಸ್ ಮಾಡ್ತಾ ಇರ್ತೀರ, ಮೇಯ್ನ್ ಏಟ್ ತಿನ್ನೋದೇ ಬ್ಯಾಟ್ರಿ. ಅಣ್ಣ ಊಪರ್ ಸಿಗ್ತದ ನೋಡಣ್ಣ, ಸಿಂಪಲ್ ಆಗಿರೋದೇ 4,000. ಇನ್ನು ಸ್ವಲ್ಪ ದೊಡ್ಡದಂದ್ರೆ ಒಂದು 6,500. ಆಹಾ, ಚಿಕ್ಕದ್ ಬರ್ತೈತಲ್ಲ ಊಪರು, ಅದರಲ್ಲಿ ಎಫೆಕ್ಟ್ ಬರಲ್ಲ. ನನ್ನ ಹತ್ರ ಬಾಕ್ಸ್ ನೋಡಿದ್ದೆ ದೊಡ್ಡದು, ಆ ದೊಡ್ಡ ಬಾಕ್ಸ್ ಅಲ್ಲಿ ಬರ್ತೈತೆ ಎಫೆಕ್ಟ್. ನಿನ್ಗೆ ಹೆಂಗ ಎಷ್ಟು 6 ಸ್ಪೀಕರ್ ತಡೀತೈತೆ ಆ ಊಪರು. 6 ಸ್ಪೀಕರು, 6 ಸ್ಪೀಕರ್ ಎಫೆಕ್ಟ್ ತಡೀತೈತೆ ಅದು. ವೈಬ್ರೇಷನ್ ಅಲ್ಲ, ಗುಬಿ 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 ಅಂತ ಇರ್ತದ ಗೊತ್ತಾ. ಸರಿನಾ, ಸ್ವಲ್ಪ ಕೆಲಸ ಐತೆ. ಓಕೆ ಅಣ್ಣ, ಆಮೇಲೆ ಮಾಡ್ತೀನಿ. ಓಕೆ ಅಣ್ಣ. ಮೇಯ್ನ್ ಹೆಂಗು ಶಶಣ್ಣ ಹತ್ರ ಎಲ್ಲ ಮಾತಾಡಿದ್ದೆಲ್ಲ ಆಯಿತು. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ವೇಸ್ಟೇಜ್ ಟೂಲ್ಸು ಎಲ್ಲ ಹೆಂಗೈತು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಸ್ವಲ್ಪ ಏನಾನ ಹಾಕ್ಯಣಕ್ಕ ಸ್ವಲ್ಪ ಈಸಿ ಇರ್ತೈತೆ. ಬಿಟ್ರಾಡುಗಳು ಎಲ್ಲ ಸ್ವಲ್ಪ ಇಕ್ಕಣಕ್ಕ ಮೇಯ್ನ್ ಏನಿಲ್ಲ. ಈ ಬೇರಿಂಗ್ಗಳು ಹೋಗಿರೋ ಫ್ರಂಟ್ ವೀಲು, ಈ ಬೇರಿಂಗ್ಗಳು ಹಬ್ಬಗಳದು ಎಲ್ಲ ಗಾಡಿನಾಗೆ ತುಂಬಿಸಾಕಿದ್ನಿ. ಅದ್ರ ಕಿತ್ಬಿಟ್ಟು ಎಲ್ಲ ಫಾರಮ್ ಹತ್ರ ಹಾಕಬೇಕು. ಮೇಯ್ನ್ ಸ್ವಲ್ಪ ಹಾಕ್ಬಿಟ್ರೆ ಸ್ವಲ್ಪ ಈಸಿ ಇರ್ತೈತೆ. ತಿರ್ಗಾ ಬಕೀಟಾಗ ತೀತೊಂದು ಹಾಕ್ಬೇಕು. ಟೋಬ್ಲೈಟೇ ಹೋಗೈತೆ, ಇರ್ರಿ ತೋರಿಸ್ತೀನಿ. ಆಮೇಲೆ ನಿಮ್ಗೆ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡಾಕ್ತೀನಿ ತಡೀರಿ. ಹಿಂಗೋ ಬಾಕ್ಸ್ ಆಗಿರೋದೆಲ್ಲ ಕೆಳಗಡೆ ಹಾಕಿದ್ದಾಯ್ತು. ನೋಡ್ರಿ, ಇಲ್ಲಿ ಎಲ್ಲ ವೇಸ್ಟೇಜ್ ಐಟಮ್ ಜಾಸ್ತಿ ಬಾಕ್ಸಾಗಿ ತುಂಬಿಸಾಕಿದ್ದೀನಿ ನಿಜ. ಹೆಂಗೋ ಪಾಪ ಇಲ್ಲಿ ಹೆಣ್ಣು ಕೆಲಸ ಮಾಡೋ ಹಣ್ಣು ಗೋಣಿ ಚೀಲ ಹಂಗೆ ಎತ್ಕೊಂಬಂದು ಕೊಟ್ಟನು. ಎಲ್ಲ ತುಂಬಿಸಾಕ್ಬಿಡ್ಬೇಕಪ್ಪ ಇವಾಗಂತೂ ನಿಜ. ಬೇಜಾರಾಗತ್ತೆ ಎಲ್ಲ ಗಾಡಿನಾಗ ತುಂಬಿಸ್ಕೊಂಡು. ಕ್ಲೀನಾಗಿ ಮರ್ಚಿಬಿಟ್ಟು ತುಂಬ ಎಲ್ಲ ಕಾಟ್ರ್ ಪಿನ್ನು ಬೇಕಾಗ್ತದ, ಏನು ಕನೆಕ್ಟ್ ಹಾಕಿ ಬೇಕಾಗ್ತದ. ಇವೆಲ್ಲ ವೇಸ್ಟು. ಬುಷು ಇದು ಏನಕ್ಕೆ ಯೂಸ್ ಆಗ್ತದ, ಕಟ್ ಮಾಡಾಕವ್ರೆ ವೇಸ್ಟ್. ಇದು ವೇಸ್ಟ್ ಸಿಮ್ಮಗಳು, ಇದು ವೇಸ್ಟು. ಇದು ಬಿದ್ದರೆ ಕೆಲಸ ಮೇಲೆ ಬಿಡ್ಬೋದು, ಪೈಪು ಕೆಲಸ ಮೇಲೆ ಬೀಳ್ಬೋದು. ಇದು ಬೋಲ್ಟ್ ವೇಸ್ಟ್. 2 ಬುಷ್ ಕಟ್ ಮಾಡವ್ರೆ, 2 ಒಂಥರ ಹೊಸ್ದಾಗಿ ಐತೆ. ಯಾಕೆ ಸುಮ್ಮನೆ ಇನ್ನೊಂದ್ಕಿಂತ ಗಾಡಿಗೆ ಬುಷ್ ಓಡ್ಸೋಕೋದ 2 ಯೂಸ್ ಆಗ್ತದ, ಬೇಕಾಗ್ತದ. ವೇಸ್ಟ್ ಮಾಡಬಾರ್ದು ಜಾಸ್ತಿ. ಏನಂತೀರ, ಕರೆಕ್ಟ್ ಅಲ್ವಾ? ಇದು ಬೇಕಾಗ್ತದ. ಯಾಕೆ ಕ್ಯಾಮ್ರಾ ಏನೋ ಒಂಥರ ಕಾಣಿಸ್ತೈತೆ, ಯಾಕೆ ಹಿಂಗೆ ನೀಟಾಗಿ ಕಾಣಿಸ್ತೈತೆ? ಇವಾಗ ಒಂಥರ ನೀಟಾಗಿ ಕಾಣಿಸ್ತೈತೆ, ಅವಾಗಲೇ ನೋಡಿದ್ರೆ ಒಂಥರ ಐತೆ. ಓಕೆ ಫ್ರೆಂಡ್ಸ್, ಇಲ್ಲ ಕ್ಯಾಮ್ರಾ ಇಟ್ಕೊಳೋಕೆ ಆ್ಯಂಗಲ್ ಸರಿ ಇಲ್ಲ, ಇಲ್ಲಿ ಆಗಲ್ಲ. ಒಂಚೂರು ಇದ್ರನ್ನೆಲ್ಲ ಎತ್ತಾಕೊಂಡು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅನ್ನೋ ಗಂಟೆ ಟಾಟಾ ಬಾಯ್ ಬಾಯ್, ಆರಾಮಾಗಿರ್ರಿ. ಎಲ್ಲ ಒಂದಿಷ್ಟು ಮಾತ್ರ ಎಲ್ಲ ಐಟಮ್ಗಳು ಸಿಕ್ಕಿದ್ವು, ಏನಿಲ್ಲ. ಅವು ಫ್ರಂಟ್ ವೀಲ್ ಕೋನುಗಳದು, ಬೇರಿಂಗ್ ಕೋನುಗಳು, ಇನ್ನು ಈ ಬಕೆಟ್ ಸಿಮ್ಮುಗಳು ವೇಸ್ಟೇಜು ಆಗದಿರೋ ಒಂಥರ ಪಚಡಿ ಆಗೋಗಿರ್ತದಲ್ಲ ಆ ಸಿಮ್ಮುಗಳು, ಇವೇ ಎಲ್ಲ ವೇಸ್ಟೇಜ್ ಐಟಮು. ಇನ್ನು ಬೇಕಾಗಿರೋವೆಲ್ಲ ಇಲ್ಲಿ ಇಕ್ಕೊಂಡಿದ್ನಿ, ಎಲ್ಲ ಬಾಕ್ಸಾಗಿ ಹಾಕ್ಬೇಕಿನ್ನು ಅದನ್ನೆಲ್ಲ. ಇದ್ರೆ ಇರಲಿ, ಅಪ್ಪನ್ ಬಿದ್ದಿರಲಿ. ಇದು ಗನ್ನು ಮುರಿದೋಗಿದ್ದು. ಈ ಗನ್ನು ಒಂಥರ ಮುರಿದೋಗ್ಬಿಟ್ಟು ತಿರ್ಗಿ ಆಮೇಲೆ ನಮ್ಮೋನವರು ಒಂದು ಹೊಸ ಗನ್ ತಂದ್ಕೊಟ್ಟವನು. ಅದು ಇವಾಗ ಈ ಗತಿ ಆಗೈತೆ. 2 ಒಂದೇ ಥರ ಅನ್ನಿಸ್ತೈತೆ ನನಗಂತೂ. ಇದು ನನ್ನ ಗಾಡಿ ನಂಬರ್ ಪ್ಲೇಟು ಫಿಟ್ ಮಾಡ್ದಿರ ಬಿಸಾಕಿದ್ದೀನಿ. ಒಂಥರ ನೆಟ್ಟುಗಳು ಉದುರೋಯ್ತು, ಫಿಟ್ ಮಾಡ್ಕೊಂಬಿಡು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀನಿ ಅದನ್ನು. ಇವಾಗ
ಖಾಲಿ ಈಗ ಐತೆ ಬಾಕ್ಸ್ ಸ್ಪಾನ್ ಆಗಲಿ ಹಾಕೋ ಪಾಟ್ಗೆ. ಇವಾಗ ಒಂಥರ ಖಾಲಿ ಈಗ ನೋಡೋ ಪಾಟ್ಗೆ ಖುಷಿ ಆಗ್ತದೆ ಬಾಕ್ಸ್ನ. ಸುತ್ತಿ ಒಂದಿತ್ತು ಶಮ್ಟಿಗೆ ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲ ಹಾಕಿದ್ನಿ ಅಂತ ಹೇಳ್ಬಿಟ್ಟು ನನಗೆ ಗ್ಯಾಪ್ಗೆ ಬರ್ತಾ ಇಲ್ಲ. ನಮ್ಮ ಓನರ್ಗೆ ಏನೋ ಗೊತ್ತಾದರೆ ಓ ಅಂತ ನಿನ್ನ ಏನು ಮಾಡೋದು ಏನೋ ಏನೋ ಒಂದು ಹೇಳಿ ಇಲ್ಲ ಅಲ್ಲ ನೀನೇ ತಗೊಂಡೋದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳಿ ಮ್ಯಾನೇಜ್ಮೆಂಟ್ ಮಾಡಿ ಅಷ್ಟೆ. ಬಕೆಟ್ ಪ್ಯಾಡುಗಳು ಸಾರಿ ನಿಜ ಸಾರಿ. ಅಯ್ಯೋ ಯಾವುದೋ ಒಂದು ನೆನಪಾಗ ಬಕೆಟ್ ಪ್ಯಾಡುಗಳು ಅಂತ ಇದ್ದೀನಿ. ಟಪ್ಲೇಜರ್ ಪ್ಯಾಡುಗಳು. ಅಯ್ಯೋ ದೇವಡ. ಅಂದರೆ ಇದು ಏನಪ್ಪ ಅದು ಈ ಟೂಲ್ಸು ಆಳುಮುಳು ಅದೇ ಮೇನ್ ಸೆಟ್ಟಲ್ಲಿ ಈ ಸಿಮ್ಗಳು ಬೇರೆ ಅಂತ ಇದ್ದೀನಿ ಬಕೆಟ್ದು. ಆ ಗ್ಯಾನ್ದಲ್ಲಿ ಆ ಪ್ಯಾಡುಗಳನ್ನ ಎತ್ಕೊಂಡು ಬಕೆಟ್ ಪ್ಯಾಡುಗಳು ಅಂತ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಒಂಚೂರು ಮೈಂಡ್ ಈ ಕೆಲಸಗಳು ಮಾಡಿ ತಲೆ ಕೆಟ್ಟು ಹೋಗ್ತಾ ಇರ್ತೈತೆ, ಏನೋ ಮಾಡೋಕ್ಕಾಗಲ್ಲ. ಇದು ಗ್ಲೌಸ್ಗಳು ಚಳಿಗಾಲದಾಗ ಹಾಕೊಂಬಂದು ಆಮೇಲೆ ಬಾಕ್ಸಾಗಿ ಹಾಕಿದ್ನಿ, ಅದು ಹಾಳಾಗೋಯ್ತು. ಸಿಮ್ಮಗಳು ಎಲ್ಲ ಕಣ ಅದ್ರಾಗೆ ಇರಲಿ. ಇನ್ನೆಲ್ಲ ಇದ್ರಕ್ಕಾಗುವಂಥವು ಯಾವುದೂ ಇಲ್ಲ. ಇನ್ನೆಲ್ಲ ಏನಿದ್ರೂ ಈ ಚಿಕ್ಕ ಬಾಕ್ಸಾಗ ಒಂದು 2-3 ಚಿಕ್ಕ ಐಟಮ್ಗಳಿವೆ. ಅದನ್ನ ಎತ್ತಾಕ್ಬಿಟ್ರೆ ಮುಗೀತಾ. ಬಕೆಟ್ ಹಂಗೆ ಫಿಟ್ ಮಾಡ್ಕೊಂಬಿಡ್ಬೇಕು. ಈಗ ನಾವು ಬಾದ್ವಿದ್ದು ಲೆಕ್ಕಾಚಾರಕ್ಕೆಲ್ಲ ಆಯಿತು, ಸಾಕು. ಈ ಬ್ರಷ್ ಎತ್ಕೊಂಡು ಒಂಚೂರು ಈ ಕಸ ಗಿಸ ಎಲ್ಲ ಕ್ಲೀನಾಗಿ ತಳ್ಬಿಡೋಣ. ಇಲ್ಲಾಂದರೆ ಕ್ಯಾಬಿನಾಗ ಒಂಚೂರು ಥರ ಗಲೀಜಾಗಿದ್ರೆ ಬೇಜಾರು. ಕ್ಯಾಬಿನಾಗ ಎಲ್ಲ ತೊಳ್ಕೊಂಡಿದ್ದೆಲ್ಲ ಆಯಿತು. ಈ ಗನ್ನು ಎಲ್ಲ ಅಲ್ಲಿಗೆ ಹೋಗಲಿ ಇನ್ನಷ್ಟೇಪ್ಪ. ಒಟ್ನಾಗ ಕ್ಯಾಬಿನೆಲ್ಲ ಓಕೆ ಆಯಿತು. ಓಕೆ. ಇನ್ನು ಬೋಲ್ಟ್ ಇಲ್ಲಿ ಸಿಕ್ಕಿಲ್ಲ. ಅಲ್ಲೊಂದು ವೇಸ್ಟೇಜ್ ಇದೈತೆ, ಅಲ್ಲಿ ಬಿಸಾಕಿದ್ದೀನಿ ತೀತುಗಳದು. ಅದ್ರಾಗ ಹೋಗಿ ಹುಡುಕ್ ನೋಡ್ಬೇಕು. ನೋಡೋಣ ಬನ್ನಿ. ನಾನು ಸರಿನ ಬಿಸಿಲು ಹೊಡಿತೈತಪ್ಪ. ಶಕ್ನೀರು ನೋಡ್ರಿ ಹೆಂಗೆ ಸುರಿತೈತ. ನಮ್ಮ ಓನರ್ ಇಲ್ಲಿ ಹಾಕಿದ್ಯಾ ಹುಡುಕು ಅನ್ನೋ. ಇಲ್ಲಿ ನೋಡಿದ್ರೆ ಏನೋ ಕಾಣಿಸ್ತಾ ಇಲ್ಲ ಅಂಥದ್ದು. ಇಲ್ಲ ಇದ್ದಂಗೆ ಐತೆಪ್ಪೋ. ಇಲ್ಲಿ ನೋಡ್ರಿ, ಇಲ್ಲಿ ಇದ್ದಂಗೆ ಐತೆ.
ಅಪ್ಪ ಅವಾಗಲೇನು ಇದ್ದವು ದಿಗ್ಲತ್ತದ. ಇಲ್ಲೇನೋ ಸುತ್ತಿ ಎಲ್ಲ ಮಿಸ್ ಮಾಡಿದ್ದೀನ ಇಲ್ಲ ಅಲ್ಲೂ ಬೋಲ್ಟ್ನೊಂದು ಹುಡ್ಕೊಂಡು ಆ ಬೋಲ್ಟ್ ಒಂದು ಸಿಕ್ಕಿದ್ರೆ ಸಾಕು. ಇನ್ನೊಂದು ಸಿಕ್ಕೈತೆ ಗಾಡಿನಾಗೆ ಐತೆ. ನಮ್ಮನ ಕರೆಕ್ಟಾಗಿ ಹೇಳಿದ್ನು ಅಲ್ಲಿ ಹೋಗಿ ಹುಡ್ಕೋ ಅಲ್ಲಿ ಹಾಕಿರ್ತೀಯ ಫಸ್ಟೇ ಮರುಗ್ಯಾನ್ ನಿನ್ಕ ಅಂತ. ಆಹಾ ಸಿಕ್ತು. ಅದ್ರ ಜೊತೆಗೆ ಇನ್ನೊಂದು ಯಾವುದನ್ನು ಚೆನ್ನಾಗಿರೋದು ಹಂಗೆ ಚೆನ್ನಾಗವೆ. ಯಾಕಂದರೆ ಇಲ್ಲಿ ಅಲ್ಲಿ ಗಾಡಿನಾಗ ಸಿಕ್ಕಿರೋದನ್ನ ಒಂಥರ ಚೆನ್ನಾಗಿಲ್ಲ ಅದು. ಯಾವಾಗೂ ಡಬಲ್ ಬೋಲ್ಟ್ ಹಾಕಿನಿ ಈಕಿನ ಈ ಟಿಪ್ಪರ್ ಲೋಡಿಂಗ್ ಅರ್ಜೆಂಟಾಗ ಹಾಕಿಲ್ಲ. ಹೆಂಗೋ ಎರಡು ಚೆನ್ನಾಗಿರುವೆ ಸಿಕ್ತು. ಫಿಟ್ ಮಾಡ್ಕೊಂಬಿಡ್ತೀನಿ ಬಿಡಪ್ಪ ದಂಡಿ. ಹೆಂಗೋ ಫ್ರೆಂಡ್ಸ್ 2 ಬೋಲ್ಟ್ಗಳು ಸಿಕ್ಕಿದ್ವು, ಫುಲ್ ಸಂತೋಷ. ಹೆಂಗೋ ಬೋಲ್ಟುಗಳೆಲ್ಲ ಸಿಕ್ಕಿದ್ವು. ಇದೇ ನೋಡ್ರಪ್ಪ ಯಾವ ಗತಿ ಆಗೈತೆ. ಅಯ್ಯೋ ಇದ್ರಾಗ ಬೋಲ್ಟ್ ದೂರ್ತದೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಬೇಕಂದರೆ ಹಿಂಗಾಗೈತಿ ಇದು ಪರಿಸ್ಥಿತಿ. ಹೆಂಗನ ಮಾಡಿ ಇದಕ್ಕೊಂದು ಬೋಲ್ಟು ಸೈಡ್ಕ ಹಾಕೊಂಬಿಟ್ರೆ ಮುಗೀತು ಕೆಲಸ. ತಡೀರು ಒಂಚೂರು ರೆಡಿ ಮಾಡಾಕ್ತೀನಿ, ಯಾಕಂದರೆ ಸುತ್ತಿ ನಾವು ಹೊಡಿಬೇಕು. ಒಂದು ಕೈಯಾಗ ಫೋನ್ ಹಿಡ್ಕೊಂಡು ಆಗಲ್ಲ. ಹೆಂಗೋ ಎಲ್ಲ ಫಿಟ್ ಮಾಡ್ಕೊಂಡಿದ್ದೆಲ್ಲ ಆಯಿತು ನೋಡಿರಿ. ಎಲ್ಲ ಕ್ಲೀನಾಗಿ ಫಿಟ್ ಮಾಡಾಕಿದ್ನಿ. ಇದಕ್ಕೂ ಬೋಲ್ಟ್ ಒಂದು ಹಾಕಬೇಕು, ಹಾಕ್ಬಿಟ್ನಿ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ವೀಡಿಯೋ ಇಷ್ಟೇ. ನಮ್ಮ ವೀಡಿಯೋನ ಹೊಸ್ದಾಗಿ ಯಾರನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಫಾಲೋ ಮಾಡಿ. ನಮಸ್ಕಾರ. ನಾನು ನಿಮ್ಮ ಮಹೇಂದ್ರ JCP ಡ್ರೈವರ್. ಬಾಯ್.